ಹರೇ ಶ್ರೀನಿವಾಸ. ಶಮಂತಪೂರ್ವಾಖ್ಯಾನ. ಶರಣು ಪಯನು ಚಲಕರಗಳಿರಗಿ ವರವು ಬೇಡಿ ಪಾಲಿಸೆಂದು ಮೊರೆಯ ಹೋಗುವೆನು. ಧರ್ಮರಾಜ ಪೂಜಿಸಿದ ನಿನ್ನ ಪಾದ ಪದ್ಮಗಳು ಸಾಧಿಸಿದ ತನ್ನ ರಾಜ್ಯ ಸತ್ಯದಿಂದಲೇ. ರಾವಣನು ತಾನು ಮದ ಮೀರಿ ನಿನ್ನ ಪೂಜಿಸದೆ ಪ್ರಾಣಹಾನಿ ಮಾಡಿಕೊಂಡ ಗಜಾನನ. ಸತ್ರಜಿತ ರಾಜನು ಸೂರ್ಯನನ್ನು ಧ್ಯಾನಿಸಿ ಶಾಂತಕಮಣಿಯನ್ನು ಪಡೆದು ಇದ್ದನು. ಲೋಕದ ಜನರಿಗೆ ತಿಳಿಸಬೇಕೆನ್ನುತ್ತ ಪ್ರೀತಿಲಿಂದ ಶ್ರೀಕೃಷ್ಣ ಮಣೆಯ ಕೇಳಿದ. ಸತ್ರಜಿತನ ಸೋದರ ಪ್ರಸನ್ನನೆಂಬುವ ಮಣಿಯ ಅಪಹರಿಸಿ ಸಿಂಹಕ್ಕೆ ಬಲಿಯಾಗಲು. ಸಿಂಹದ ಬಾಯಲ್ಲಿ ಮಣಿಯನ್ನ ನೋಡುತ್ತ ಜಾಂಬವಂತ ಸಿಂಹನ ಕೊಂದು ಮಣಿಯ ತಂದನು. ತಮ್ಮನು ಕಾಣದಿಯಲು ಕೃಷ್ಣನೇ ಕೊಂದನೆಂದು ರಾಜನು ಬಹಳ ಅಪವಾದ ಕಟ್ಟಿದ. ಪ್ರಸೇನನ್ನ ಹುಡುಕುತ್ತ ಕೃಷ್ಣ ಹೋಗುತ್ತಿರಲು ಮುಂದೆ ಸಿಂಹಕ್ಕೆ ಬಲಿಯಾದ ವಾರ್ತೆ ತಿಳಿಯುತ್ತಾ. ಗುಹದೊಳಗೆ ಹೋಗುತ್ತಿರಲು ಜಾಂಬವಂತ ನೋಡುತ್ತ ಘೋರ ಯುದ್ಧವಾಗಿ ರಾಮನನ್ನು ಕಾಣುತ್ತಾ. ರಾಮನನ್ನು ಕಾಣಲು ಪ್ರೇಮದಿಂದ ಅಪ್ಪಿಕೊಂಡು ಮಗಳ ಕೊಟ್ಟು ಮದುವೆ ಮಾಡಿ ಮಣಿಯ ಕೊಟ್ಟನು. ತಪ್ಪು ತಿಳಿದ ಸತ್ರಜಿತನು ಭಕ್ತಿಯಿಂದ ಕೈಯ ಮುಗಿದು ಕ್ಷಮಿಸಬೇಕೆನ್ನುತ್ತಲೇ ಅದಕ್ಕೆ ಎರಗಿದ. ಚೌತಿಯ ದಿನದಂದು ಚಂದ್ರನನ್ನ ನೋಡಿದರೆ ಇಲ್ಲದ ಅಪವಾದ ಬರುವುದೆನ್ನುತ್ತಾ ಸತ್ಯಲೋಕದಿಂದ ಗಣಪ ಚಂದ್ರಲೋಕ ಸೇರುತ್ತಿರಲು ಎಡವಿ ಬಿದ್ದುದನ್ನು ನೋಡಿ ಚಂದ್ರನಕ್ಕನು. ತಾನೆ ಚೆಲುವನೆಂಬ ಭ್ರಾಂತಿ ಚಂದ್ರನಿಗೆ ಇರುತ್ತಿರಲು ನಿನ್ನ ನೋಡಲು ಜನಕ್ಕೆ ಅಪವಾದ ಬರಲಿ ಎಂದನು. ದುಃಖದಿಂದ ಚಂದ್ರನು ಮರುಕದಿಂದ ಬೇಡುತ್ತಿರಲು ಮತ್ತೆ ತನ್ನ ಶಾಪ ಸಂಕುಚಿತ ಮಾಡಿದ. ಭಾದ್ರಪದ ಶುದ್ಧ ಚೌತಿಯ ದಿನದಂದು ನಿನ್ನ ನೋಡಿದರೆ ಅಪವಾದ ಬರುವುದು. ಅಂದು ಶ್ರೀಕೃಷ್ಣನು ಚೌತಿಯ ದಿನದಂದು ಚಂದ್ರನನ್ನು ನೋಡಿ ಅಪವಾದ ಪಡೆದನು. ಶಮಂತಕ ಮಣಿಯ ಕತೆ ಭಕ್ತಿಯಿಂದ ಕೇಳಲು ಬಂದ ಅಪವಾದ ಪರಿಹಾರವಾಗುವುದು. ವಿಘ್ನರಾಜ ಪೂಜೆ ಭಕ್ತಿಯಿಂದ ಮಾಡಲು ವಿಘ್ನ ಬಾರದಂದದ ನಮ್ಮ ಕಾಯುವ. ನೇಮದಿಂದಲೀತನ ಪೂಜೆ ಮಾಡುತ್ತಿರಲು ಮತ್ತೆ ಸ್ವಾಮಿ ಮಹೇಶ ಕೃಷ್ಣ ತಾನೇ ಸಲಹುವ. ನೇಮದಿಂದಲೀತನ ಪೂಜೆ ಮಾಡುತ್ತಿರಲು ಮತ್ತೆ ಸ್ವಾಮಿ ಮಧ್ವೇಶ ಕೃಷ್ಣ ತಾನೇ ಸಲಹುವ. ತಾನೇ ಸಲಹುವ. ತಾನೇ ಸಲಹುವ.